नतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुं वैष्णवांश श्रीरूपं सागरजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादं सागरललिता श्रीविशाखान्वितांश। हे कृष्णकरुणा सिन्धु दीनबन्धो जगत्पते गोपेश गोपिका कान्त राधाकान्त नमोऽस्तुते। तप्तकाञ्चना गौराङ्गी राधे श्रीवृन्दावनेश्वरी वृषभानुसुते देवी प्रणमामि हरिप्रिये। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ಸೊ ನಾವು ಇಂದಿನ ಸಂಚಿಕೆಯಲ್ಲಿ ಅಭಿರಾಮ್ ಗಿರಿ ಅವರ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಅವರ ಮಗ ಭಗವತ್ ಚರಣ್ ಗಿರಿ ಮತ್ತು ಅವರ ಮಗ ಭಿಕಾರಿಗಿರಿ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಭಿಕಾರಿಗಿರಿ ಅವರು ಅವರ ಮಗ ಗೋವಿಂದಗಿರಿ. ಸೊ ಗೋವಿಂದಗಿರಿ ಅವರ ಮಗ ಬೌರಿಗಿರಿ. ಮೂರನೇ ಅಧ್ಯಾಯದಲ್ಲಿ ನಾವು ಬೌರಿಗಿರಿ ಭಕ್ತರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಂದಿಗೂ ಗದಗಿರಿಯಲ್ಲಿ ಬೌರಿಗಿರಿಯನ್ನು ಪರಮಹಂಸ ವೈಷ್ಣವ ಮತ್ತು ಪ್ರೀತಿಯ ಭಕ್ತ ಎಂದು ನೆನಪಿಸಿಕೊಳ್ಳಲಾಗುತ್ತದೆ. ಊರಿನಲ್ಲಿ ಯಾರಾದರೂ ಕಾಯಿಲೆಯಿಂದ ನರಳುತ್ತಿದ್ದರೆ ಸಹಾಯಕ್ಕಾಗಿ ಅವರು ನೇರವಾಗಿ ಬೌರಿಗಿರಿಯ ಬಳಿಗೆ ಹೋಗುತ್ತಿದ್ದರು. ಬೌರಿಗಿರಿ ಗೋಪಾಲನ ನಾಮ ಉಚ್ಚಾರಣೆ ಮಾಡಿ ಸುಮ್ಮನೆ ಮುಟ್ಟಿ ಆ ವ್ಯಕ್ತಿಯನ್ನು ಸಂಪೂರ್ಣ ಗುಣ ಮಾಡುತ್ತಿದ್ದರು. ಬೌರಿಗಿರಿ ಸದಾ ಗೋಪಾಲನ ಆನಂದಕ್ಕಾಗಿ ಕೀರ್ತನೆಯನ್ನು ಮಾಡುತ್ತಿದ್ದರು. ಹಾಗಾಗಿ ಅವರು ತಮ್ಮ ಭಕ್ತಿ ಕೀರ್ತನೆಗಳಿಂದ ಅತ್ಯಂತ ಪ್ರಸಿದ್ಧರಾಗಿದ್ದರು ಮತ್ತು ಅವರ ಖ್ಯಾತಿ ಗದಗಿರಿಗೆ ಮಾತ್ರ ಸೀಮಿತವಾಗದೆ ದೂರದವರೆಗೆ ಹರಡಿತ್ತು. ಪ್ರಸಿದ್ಧ ಉಪ ನ್ಯಾಯಾಧೀಶರು ಬಾಲಮುಕುಂದ್ ಕನುಂಗೋ ಸೇರಿದಂತೆ ಅನೇಕ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಗಣ್ಯರು ಅವರ ಕೀರ್ತನೆಯನ್ನು ಕೇಳಲು ಬರುತ್ತಿದ್ದರು. ಬಾಲ ಮುಕುಂದ ಕನುಂಗೋ ಅವರ ಮಗ ನಿತ್ಯಾನಂದ ಕನುಂಗೋ ಇವರು ಬಿಹಾರ ರಾಜ್ಯದ ಗವರ್ನರ್ ಆಗಿದ್ದರು. ನಿತ್ಯಾನಂದ ಕನುಂಗೋ ಅವರ ಸೊಸೆ ಛಾಬಿ ಕನುಂಗೋ ಹಲವು ವರ್ಷಗಳ ನಂತರ ಭುವನೇಶ್ವರದಲ್ಲಿ ಶ್ರೀಲ ಪ್ರಭುಪಾದರಿಗೆ ಸ್ವಪ್ರೇರಣೆಯಿಂದ ಭೂಮಿಯನ್ನು ದಾನ ಮಾಡಿದರು. ಈ ನೆಲದಲ್ಲಿಯೇ ಇಂದು ಇಸ್ಕಾನ್ ಭುವನೇಶ್ವರದ ಶ್ರೀ ಶ್ರೀ ಕೃಷ್ಣ ಬಲರಾಮ ದೇವಾಲಯವಿದೆ. ಹತ್ತಿರದ ಬಲಿಸಾಯಿ ಗ್ರಾಮವು ಕೀರ್ತನೆಗಳಿಗೆ ಹೆಸರುವಾಸಿಯಾಗಿತ್ತು. ಬೌರಿಗಿರಿಯ ಜನಪ್ರಿಯತೆಯನ್ನು ಕಂಡು ಬಲಿಸಾಹಿಯ ಕೆಲವು ನಿವಾಸಿಗಳು ಅಸೂಯೆಪಟ್ಟರು. ಹೀಗಾಗಿ ಅವರು ಬೇರೆ ರಾಜ್ಯದ ಕೀರ್ತನ ಗುರುಗಳನ್ನು ಕರೆದು ತಂದು ಅವರಿಂದ ವಿವಿಧ ರೀತಿಯ ಕೀರ್ತನೆಗಳನ್ನು ಕಲಿಯಲು ಪ್ರಾರಂಭಿಸಿದರು. ನಂತರ ಅವರು ಬೌರಿಗಿರಿಗೆ ಕೀರ್ತನೆ ಸ್ಪರ್ಧೆಗೆ ಸವಾಲೊಡ್ಡಿದರು. ಆಗಿನ ಕಾಲದಲ್ಲಿ ಇಂತಹ ಸ್ಪರ್ಧೆಗಳು ಸಾಮಾನ್ಯವಾಗಿತ್ತು. ಸ್ಪರ್ಧೆಯ ಸ್ಥಳವನ್ನು ಜುಗುಲಾಯಿ ದುರ್ಗಾ ದೇವಸ್ಥಾನ ಎಂದು ಆಯ್ಕೆ ಮಾಡಲಾಯಿತು. ಬಾಲಮುಕುಂದ್ ಕನುಂಗೋ ಸೇರಿದಂತೆ ಹಲವರು ಈ ಸ್ಪರ್ಧೆಯನ್ನು ನೋಡಲು ಬಂದರು. ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಬಾಲಮುಕುಂದ್ ಕನುಂಗೋ, ಬೌರಿಗಿರಿಯ ಕೀರ್ತನೆಯನ್ನು ನಾವು ಯಾವಾಗಲೂ ಕೇಳುತ್ತೇವೆ, ಆದ್ದರಿಂದ ಅವರು ಕೊನೆಗೆ ಹಾಡಲಿ. ಆದರೆ ಈ ಬಾಲಿಸಾಹಿ ಗುರುಗಳ ಕೀರ್ತನೆ ನಾವು ಕೇಳಿಲ್ಲ, ಆದ್ದರಿಂದ ಇವರು ಮೊದಲು ಹಾಡುವಂತೆ ವಿನಂತಿ. ಇದು ಬೆಳಗಿನ ಸಮಯ, ಆದ್ದರಿಂದ ನನ್ನ ಕೀರ್ತನೆಯನ್ನು ವೃಂದಾವನದಲ್ಲಿ ಬೆಳಗಿನ ವಿವರಣೆಯೊಂದಿಗೆ ಪ್ರಾರಂಭಿಸಲಿ. ಅಲ್ಲಿನ ವಾತಾವರಣ ಮತ್ತು ದಿನದ ಈ ಸಮಯದಲ್ಲಿ ಕೃಷ್ಣನು ಮಾಡುವ ಲೀಲೆಗಳನ್ನು ವಿವರಿಸಬೇಕು ಎಂದರು. ಗುರುಗಳು ತಮ್ಮ ಕೀರ್ತನೆಯನ್ನು ಪ್ರಾರಂಭಿಸಿದರು, ಆದರೆ ಅವರು ಕೃಷ್ಣನ ಬೆಳಗಿನ ಲೀಲೆಗಳನ್ನು ಸರಿಯಾಗಿ ಹಾಡಲು ಸಾಧ್ಯವಾಗಲಿಲ್ಲ.
ಬೆಳಿಗ್ಗೆ ಕೃಷ್ಣ ಮತ್ತು ಅವನ ಅಣ್ಣ ಬಲರಾಮ ತಮ್ಮ ಗೋವು ಮತ್ತು ಗೋಪಾಲಕನ ಸ್ನೇಹಿತರ ಜೊತೆಯಲ್ಲಿ ಬೇರೆ ಬೇರೆ ಅರಣ್ಯಗಳಿಗೆ ತೆರಳುತ್ತಾರೆ. ಆದರೆ ಗುರು ಕೃಷ್ಣ ಬಲರಾಮ್ ಇತರ ದನಗಾಹಿಗಳೊಂದಿಗೆ ಮನೆಗೆ ಹಿಂತಿರುಗುವ ಮಧ್ಯಾಹ್ನದ ಲೀಲೆಗಳನ್ನು ಆಡಲು ಪ್ರಾರಂಭಿಸಿದರು. ಸಮಯ ಮತ್ತು ವಾತಾವರಣವನ್ನು ಸರಿಯಾಗಿ ವಿವರಿಸಲು ಸಾಧ್ಯವಾಗದ ಕಾರಣ ಕೇಳುಗರು ಅವರ ಕೀರ್ತನೆಯನ್ನು ಅಷ್ಟೊಂದು ಮೆಚ್ಚಲಿಲ್ಲ. ಇದಾದ ನಂತರ ಎಲ್ಲರೂ ಬೌರಿಗಿರಿ ಏನು ಹಾಡುತ್ತಾರೆಂದು ತವಕದಿಂದ ಕಾದರು. ಆಗ ಬಾಲ ಮುಕುಂದ ಕನುಂಗು ಬೌರಿಗಿರಿಗೆ ಹೀಗೆ ಹೇಳಿದರು, ಈಗ ಮಧ್ಯಾಹ್ನ 12 ಗಂಟೆ. ನೀವು ವೃಂದಾವನದಲ್ಲಿ ಕೃಷ್ಣನು ಈ ಸಮಯದಲ್ಲಿ ಮಾಡುವ ಲೀಲೆಗಳನ್ನು ವಿವರಿಸುವ ಕೀರ್ತನೆಯನ್ನು ಹಾಡಿ. ಬೌರಿಗಿರಿಯು ತನ್ನ ಕೀರ್ತನೆಯನ್ನು ಬಹಳ ಮಧುರವಾಗಿ ಪ್ರಾರಂಭಿಸಿ ಆ ಸಮಯದಲ್ಲಿ ಕೃಷ್ಣ ಮತ್ತು ಬಲರಾಮರು ತಮ್ಮ ಸ್ನೇಹಿತರೆಲ್ಲರೊಂದಿಗೆ ಕಾಡಿನಲ್ಲಿ ಹೇಗೆ ಭೋಜನವನ್ನು ಸವಿಯುತ್ತಿದ್ದರು ಎಂದು ವಿವರಿಸಿದರು. ಎಲ್ಲರೂ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಮತ್ತು ಜೋರಾಗಿ ಚಪ್ಪಾಳೆ ಬಡಿದರು. ಅಂತಿಮವಾಗಿ ಎಲ್ಲರೂ ಬೌರಿಗಿರಿಯನ್ನು ಬೆಂಬಲಿಸಿದರು, ಕೀರ್ತನೆಯ ನಿಜವಾದ ಗುರು ಎಂದು ಘೋಷಿಸಿದರು. ಗೋಪಾಲನಿಗೆ ಅರ್ಪಿಸಿದ ಯಾವುದೇ ಆಹಾರ ಪದಾರ್ಥವನ್ನು ಬೌರಿಗಿರಿ ತಿನ್ನುತ್ತಿರಲಿಲ್ಲ. ಗೋಪಾಲನ ಸೇವಕರು ಭಕ್ತಿಯಿಂದ ಭೋಗವನ್ನು ಸಿದ್ಧಪಡಿಸಬೇಕೆಂದು ಅವರು ವಿಶೇಷ ಗಮನ ಹರಿಸುತ್ತಿದ್ದರು. ಭೋಗ ತಯಾರು ಮಾಡುವಾಗ ಸೇವಕರಿಗೆ ನಿಮ್ಮ ಸೇವೆಯಲ್ಲಿ ಗಮನ ಇರಲಿ ಎಂದು ಆಗಾಗ ಹೇಳುತ್ತಿದ್ದರು. ಒಂದು ಸಲ ಬೌರಿಗಿರಿ ಯಾತ್ರೆಗೆ ಹೋಗುತ್ತಿದ್ದರು. ಹೊರಡುವ ಮೊದಲು ಬ್ರಾಹ್ಮಣ ಪುರೋಹಿತನಿಗೆ ದೊಡ್ಡ ಪ್ರಮಾಣದ ಬಾಳೆಹಣ್ಣುಗಳನ್ನು ಗೋಪಾಲನಿಗೆ ಅರ್ಪಿಸಲು ನೀಡಿದರು. ಯಾತ್ರೆ ಮುಗಿಸಿ ಗೋಪಾಲನನ್ನು ನೋಡಲು ಹೋದಾಗ ಗೋಪಾಲನ ಮುಂದೆ ಬಹಳ ಹೊತ್ತು ಮೌನವಾಗಿ ನಿಂತರು. ನಂತರ ಬ್ರಾಹ್ಮಣನ ಕಡೆಗೆ ತಿರುಗಿ, ನೀವು ಬಾಳೆಹಣ್ಣುಗಳನ್ನು ಅರ್ಪಿಸಿದ್ದೀರಾ ಎಂದರು. ಅದಕ್ಕೆ ಬ್ರಾಹ್ಮಣನು, ಹೌದು, ನಾನು ಅರ್ಪಿಸಿದ್ದೆ ಎಂದು ಆಶ್ವಾಸನೆ ನೀಡಿದರು. ಸ್ವಲ್ಪ ಗಂಭೀರವಾದ ಬೌರಿಗಿರಿ, ನೀವು ಬಾಳೆಹಣ್ಣುಗಳನ್ನು ಯಾವಾಗ ಅರ್ಪಣೆ ಮಾಡಿದ್ದೀರಿ ಎಂದು ಕೇಳಿದರು. ಬ್ರಾಹ್ಮಣನು ಬಾಳೆಹಣ್ಣುಗಳನ್ನೆಲ್ಲ ಒಟ್ಟಿಗೆ ಅರ್ಪಿಸಿದ ಕಾರಣ ಗೋಪಾಲನಿಗೆ ನಿಗಡಿ ಆಗಿ ಕಷ್ಟಪಡುವುದು ಬೌರಿಗಿರಿಗೆ ಕಂಡಿತು. ಆ ನಂತರ ಬೌರಿಗಿರಿಯು ಗೋಪಾಲನಿಗೆ ಆಯುರ್ವೇದ ಔಷಧವನ್ನು ನೀಡಿ ನೆಗಡಿ ಗುಣಪಡಿಸುತ್ತಾರೆ. ಬೌರಿಗಿರಿ ಇಹಲೋಕ ತ್ಯಜಿಸಿದ್ದು ಶನಿವಾರ 28 ಜಾನ್ವರಿ 1939. ಅವರು ಸಾಮಾನ್ಯವಾಗಿ ಆರೋಗ್ಯವಂತರಾಗಿದ್ದರು. ಆದರೆ ಹಿಂದಿನ ದಿನ ಅವರಿಗೆ ಸ್ವಲ್ಪ ಜ್ವರ ಇದ್ದ ಕಾರಣ ವಿಶ್ರಾಂತಿ ಪಡೆಯಲು ಮಲಗಿದ್ದರು. ಸ್ವಲ್ಪ ಸಮಯದ ನಂತರ ನಾಳೆ ಯಾವ ದಿನ ಎಂದು ಕೇಳಿದರು. ನಾಳೆ ಚಂದ್ರಭಾಗ ಬೌಡ ಎಂದು ಅವರ ಹಿರಿಯ ಮಗ ಗೋಪಿನಾಥ್ ಗಿರಿ ಹೇಳಿದರು. ಚಂದ್ರಭಾಗ ಬೌಡವು ಒರಿಸ್ಸಾದ ಧಾರ್ಮಿಕ ಜನರಿಗೆ ಮಂಗಳಕರ ದಿನವಾಗಿದೆ. ಅಲ್ಲದೆ ಈ ದಿನದಂದು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಹಚರಿಗಳು ಮತ್ತು ಮಹಾವಿಷ್ಣುವಿನ ಅವತಾರರಾದ ಅದ್ವೈತ ಆಚಾರ್ಯರ ಆವಿರ್ಭಾವ ಸಹ ಆಗಿತ್ತು. ಬೌರಿಗಿರಿ, ಹಾಗಾದರೆ ನಾಳೆ ನನ್ನ ದೇಹತ್ಯಾಗ ಮಾಡುತ್ತೇನೆ ಎಂದು ಹೇಳಿದರು. ಅಪ್ಪ, ಏನು ಹೇಳ್ತಾ ಇದ್ದೀರಾ? ಗೋಪಿನಾಥ್ ಗಿರಿ ದಿಗ್ಭ್ರಮೆಗೊಂಡರು. ಬೌರಿಗಿರಿ ಹೇಳಿದರು, ಹೌದು, ನಾನು ಇನ್ನು ಇಲ್ಲಿ ಉಳಿಯಲು ಬಯಸುವುದಿಲ್ಲ. ನಾಳೆ ಬೆಳಿಗ್ಗೆ ಚಂದ್ರಭಾಗ ಬೌಡದ ದಿನದಂದು ನಾನು ನನ್ನ ದೇಹವನ್ನು ಬಿಡುತ್ತೇನೆ. ಆದ್ದರಿಂದ ನಾನು ಇಂದು ನನ್ನ ಎಲ್ಲ ಬಂಧು ಬಾಂಧವರನ್ನು ಕಾಣಲು ಬಯಸುತ್ತೇನೆ. ಆದ್ದರಿಂದ ದಯವಿಟ್ಟು ಅವರನ್ನು ಕರೆಯಿರಿ. ಈ ಸಂದೇಶವನ್ನು ಹತ್ತಿರದ ಎಲ್ಲ ಹಳ್ಳಿಗಳಿಗೆ ತಲುಪಿಸಲಾಯಿತು ಮತ್ತು ಜನರೆಲ್ಲ ಅಲ್ಲಿ ಸೇರಿದರು. ಆಗ ಅವರು, ನಾಳೆ ನಾನು ನನ್ನ ದೇಹವನ್ನು ತ್ಯಜಿಸುತ್ತೇನೆ. ನಾನು ಇನ್ನು ಮುಂದೆ ಈ ಜಗತ್ತಿನಲ್ಲಿ ಉಳಿಯಲು ಬಯಸುವುದಿಲ್ಲ. ನನಗೆ ಇದು ಇಷ್ಟವಿಲ್ಲ ಎಂದರು. ಊರಿನವರು, ಬೌರಿಗಿರಿಯ ಸ್ನೇಹಿತರು ಮತ್ತು ಬಂಧುಗಳು ಎಲ್ಲ ಸೇರಿ ಹರಿನಾಮ ಸಂಕೀರ್ತನೆ ಆರಂಭಿಸಿದರು. ಈ ಸಂಕೀರ್ತನೆ ಇಡೀ ರಾತ್ರಿ ನಡೆಯಿತು. ಮುಂಜಾನೆಯ ಸಮಯದಲ್ಲಿ ಬೌರಿಗಿರಿ, ಈಗ ಸಮಯ ಎಷ್ಟಾಯಿತು? ದಯವಿಟ್ಟು ನನ್ನನ್ನು ಹೊರಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಹಾಸಿಗೆಯನ್ನು ಸಿದ್ಧಪಡಿಸಿ ಎಂದರು. ಅವರು ಹೇಳಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಯಿತು. ಸ್ನಾನದ ನಂತರ ಅವರು ಸೂರ್ಯದೇವರನ್ನು ಮತ್ತು ನಂತರ ಗೋಪಾಲನ ದರ್ಶನ ಮಾಡಿದರು. ನಂತರ ತಮ್ಮ ಹಿರಿಯ ಮಗನಿಗೆ, ನನ್ನನ್ನು ಬಿಗಿಯಾಗಿ ಹಿಡಿದುಕೋ ಎಂದು ಹೇಳಿದರು ಮತ್ತು ಅದರೊಂದಿಗೆ ಅವರು ತಮ್ಮ ದೇಹವನ್ನು ತೊರೆದರು. ಆಗ ಅವರಿಗೆ 69 ವರ್ಷ. ಬೌರಿಗಿರಿ ತಮ್ಮ ಹಿಂದೆ 3 ಗಂಡು ಮಕ್ಕಳು, ಗೋಪಿನಾಥಗಿರಿ, ಜಗನ್ನಾಥಗಿರಿ ಮತ್ತು ದೀನಬಂಧುಗಿರಿ.
ಜಗನ್ನಾಥಗಿರಿ ಮತ್ತು ದೀನಬಂಧುಗಿರಿ ಮತ್ತು ಇಬ್ಬರು ಹೆಣ್ಮಕ್ಕಳು ಪಟ್ಟದೇವಿ ಮತ್ತು ಹಾಡೇದೇವಿ ಇವರನ್ನು ಬಿಟ್ಟು ಗೌರಿಗಿರಿಯು ತಮ್ಮ ಹಿಂದೆ 3 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳನ್ನು ಬಿಟ್ಟು ಅಗಲಿದ್ದರು. ಗೋಪಾಲನ ಸೇವೆಯನ್ನು ಹಿರಿಯ ಮಗ ಗೋಪಿನಾಥ್ ಗಿರಿಗೆ ವಹಿಸಲಾಯಿತು. ಗೋಪಿನಾಥ ಮತ್ತು ಜಗನ್ನಾಥಗಿರಿ ಇಬ್ಬರು ಕೀರ್ತನೆಯಲ್ಲಿ ನಿಪುಣರಾಗಿದ್ದರು ಮತ್ತು ಯಾವಾಗಲೂ ಭಜನೆಗಳನ್ನು ಹಾಡುತ್ತಿದ್ದರು. ಗೋಪಿನಾಥ ಗಿರಿ ಅವರ ಮಗ ಘನಶ್ಯಾಮಗಿರಿ ಹೀಗೆ ನೆನಪಿಸಿಕೊಳ್ಳುತ್ತಾರೆ. 1967ರಲ್ಲಿ ತಮ್ಮ 72ನೇ ವಯಸ್ಸಿನಲ್ಲಿ ನನ್ನ ತಂದೆ ಗೋಪಿನಾಥಗಿರಿ ತಮ್ಮ ಬಂಧು ಬಾಂಧವರನ್ನು ಕರೆಸಿ ಬರುವ ಅಗ್ನಿ ಉತ್ಸವದ ದಿನ ನನ್ನ ದೇಹ ತ್ಯಾಗ ಮಾಡುತ್ತೇನೆ ಎಂದರು. ಈ ದಿನ 24 ಫೆಬ್ರವರಿ 1967 ಶ್ರೀಲ ನರೋತ್ತಮ ದಾಸ ಠಾಕೂರರ ಆವಿರ್ಭಾವ ದಿನ. ನಾವು ಅವರೊಂದಿಗೆ ಉಳಿದುಕೊಂಡೆವು ಮತ್ತು ಅವರು ಹರಿನಾಮ ಸಂಕೀರ್ತನೆಯ ಮಧ್ಯದಲ್ಲಿ ಆ ಸಂಜೆ ತಮ್ಮ ದೇಹವನ್ನು ತೊರೆದರು. ಜಗನ್ನಾಥಗಿರಿಯವರು ಸಹ 18 ವರ್ಷಗಳ ನಂತರ 1985ರಲ್ಲಿ ತಮ್ಮ 85ನೇ ವಯಸ್ಸಿನಲ್ಲಿ ಮಂಗಳವಾರ 5 ಫೆಬ್ರವರಿ 1985 ಮಾಘ ಮಾಸದ ಅಗ್ನಿ ಉತ್ಸವದ ದಿನದಂದೇ ತಮ್ಮ ದೇಹವನ್ನು ತೊರೆದರು. ನಮ್ಮ ಕುಟುಂಬದ ಬಹುತೇಕ ಪೂರ್ವಜರು ಮಾಘ ಮಾಸದಲ್ಲಿಯೇ ದೇಹ ತೊರೆದಿದ್ದಾರೆ. ಗೋಪಿನಾಥ ಗಿರಿ ಶರೀರ ಬಿಡುವ ಮೊದಲು ಗೋಪಾಲನ ಸೇವೆಯನ್ನು ತಮ್ಮ ಹಿರಿಯ ಮಗ ಘನಶ್ಯಾಮಗಿರಿಗೆ ವಹಿಸಿಕೊಟ್ಟರು. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯಿತು. ಸೊ ಇಲ್ಲಿ ಏನೇನು ತಿಳ್ಕೊಂಡ್ವಿ, ಗೌರಿಗಿರಿಯವರ ಬಗ್ಗೆ ತಿಳ್ಕೊಂಡ್ವಿ. ಗೌರಿಗಿರಿಯವರು ಕೂಡ ಮಹಾನ್ ವೈಷ್ಣವರು, ಪರಮಹಂಸರು. ಅವರು ಕೀರ್ತನೆಯನ್ನು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಇದರಿಂದ ಅವರ ಖ್ಯಾತಿ ಜಾಸ್ತಿ ಇತ್ತು ಎಲ್ಲ ಕಡೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಕೆಲವರು ಅವರನ್ನು ಕೆಟ್ಟವರಾಗಿ ಸಾಬೀತು ಮಾಡೋದಕ್ಕೆ ಏನು ಮಾಡ್ತಾರೆ, ಒಂದು ಕಾಂಪಿಟೇಷನ್ನ ಇಡ್ತಾರೆ. ಅವರು ಬೇರೆಯವರಿಂದ ವಿದೇಶಿಯರಿಂದ ಇದನ್ನು ಕಲ್ತ್ಕೊಳ್ತಾರೆ. ಕೀರ್ತನೆಯನ್ನು ಕಲ್ತ್ಕೊಂಡು ಗೌರಿಗಿರಿಯ ಮೇಲೆ ಅವರು ಕಾಂಪಿಟೇಷನ್ ಇಡ್ತಾರೆ. ಗೌರಿಗಿರಿಯವರ ಕಾಂಪಿಟೇಷನ್ಗೆ ಬಾಲ್ ಮುಕುಂದ ಕಂಗುನು ಅವರು ಮತ್ತು ಅವರ ಮಗ ನಿತ್ಯಾನಂದ ಕಂಗುನ್ ಅವರು ಬಿಹಾರ್ ರಾಜ್ಯದ ಗವರ್ನರ್ ಆಗಿರ್ತಾರೆ. ಇವರೆಲ್ಲರೂ ಬರ್ತಾರೆ. ಮತ್ತು ಸ್ಪರ್ಧೆಯಲ್ಲಿ ಬಾಲ್ ಮುಕುಂದ್ ಕಾನುಂಗೋ ಅವರು ಮಾತಾಡ್ತಾರೆ. ಅವರು ಒಂದು ಟೀಮ್ ಅಂದರೆ ವಿರೋಧಿ ಟೀಮ್ ಯಾರಿರ್ತಾರೋ ಅವರಿಗೆ ಮೊದಲು ಹಾಡೋದಕ್ಕೆ ಹೇಳ್ತಾರೆ. ಇವಾಗ ಬೆಳಗಿನ ಸಮಯ ಆಗಿದೆ. ಸೊ ವೃಂದಾವನದಲ್ಲಿ ಈ ಸಮಯದಲ್ಲಿ ಯಾವ ರೀತಿ ವಾತಾವರಣ ಇರ್ತಾರೆ, ಕೃಷ್ಣ ಬಲರಾಮ ಈ ಬೆಳಗಿನ ಸಮಯದಲ್ಲಿ ಏನು ಮಾಡ್ತಿರ್ತಾರೆ ಅದರ ಬಗ್ಗೆ ವಿವರಣೆ ಮಾಡೋದಕ್ಕೆ ಹೇಳ್ತಾರೆ. ಹಾಡಿನ ಮುಖಾಂತರ ವಿವರಿಸೋದಕ್ಕೆ ಹೇಳ್ತಾರೆ. ಬಟ್ ಅವರು ಸರಿಯಾಗಿ ವಿವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಅದನ್ನೇ ಯಾರಿಗೆ ಹೇಳ್ತಾರೆ, ಗೌರಿಗಿರಿಯವರಿಗೆ ಮಧ್ಯಾಹ್ನ 12 ಗಂಟೆ ಆಗಿದೆ ಇವಾಗ, ಈಗ ಏನು ಮಾಡ್ತಿರ್ತಾರೆ ಕೃಷ್ಣ ಅದರ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಸೊ ಅದನ್ನು ಹಾಡಿನ ಮುಖಾಂತರದಲ್ಲಿ ಕೃಷ್ಣ ಹೇಗೆ ಗೋಪಬಾಲಕರ ಜೊತೆ ಭೋಗವನ್ನು ಸ್ವೀಕರಿಸ್ತಿರ್ತಾರೆ ಅದ್ರ ಬಗ್ಗೆ ವಿವರಣೆಯನ್ನು ಮಾಡ್ತಾರೆ ಹಾಡಿನ ಮುಖಾಂತರ. ಸೊ ಹೀಗೆ ಗೋಪಾಲನಿಗೆ ಒಂದ್ಸಲ ಏನಾಗುತ್ತೆ, ಸೊ ಅದರಲ್ಲಿ ಗೌರಿಗಿರಿನೇ ವಿನ್ ಆಗ್ತಾರೆ. ಮತ್ತು ಗೌರಿಗಿರಿಯನ್ನೇ ಕೀರ್ತನ್ ಗುರು ಅಂತೇಳಿ ಅವರನ್ನು ಜನ ತೀರ್ಮಾನ ಮಾಡ್ತಾರೆ. ಸೊ ಹೀಗೆ ಒಂದು ದಿನ ಗೌರಿಗಿರಿಯವರು ಆಚೆ ಹೋಗ್ಬೇಕಾಗತ್ತೆ, 1-2-3 ದಿನ. ಸೊ ಆ ಟೈಮಲ್ಲಿ ಅಲ್ಲಿ ಯಾರು ಬ್ರಾಹ್ಮಣ ಪುರೋಹಿತ ಇರ್ತಾರೆ ಗೋಪಾಲನನ್ನು ನೋಡ್ಕೊಳ್ಳೋದಕ್ಕೆ, ಅವರಿಗೆ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಳೆಹಣ್ಣನ್ನು ಕೊಟ್ಟು ಹೋಗ್ತಾರೆ ಗೋಪಾಲನಿಗೆ ಅರ್ಪಣೆ ಮಾಡಿ ಅಂತ. ಬಟ್ ಆ ಬ್ರಾಹ್ಮಣನ ಏನು ಮಾಡ್ತಾರೆ, ಎಲ್ಲ ಬಾಳೆಹಣ್ಣು ಒಂದೇ ಸಲ ಅರ್ಪಣೆ ಮಾಡ್ತಾರೆ. ಅವಾಗ ಯಾರು ಗೌರಿಗಿರಿಯವರು ವಾಪಸ್ ಬಂದಾಗ ಸ್ವಲ್ಪ ಹೊತ್ತು ಗೋಪಾಲನ ಹತ್ರ ನಿಂತ್ಕೊಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ, ಬ್ರಾಹ್ಮಣರಿಗೆ ಕೇಳ್ತಾರೆ, ನೀವು ಎಲ್ಲ ಬಾಳೆಹಣ್ಣು ಒಂದೇ ಸಲ ಅರ್ಪಣೆ ಮಾಡಿದ್ರೆ, ಇವಾಗ ನೋಡಿ ಇವರಿಗೆ ಗೋಪಾಲನಿಗೆ ನೆಗಡಿ ಆಗಿದೆ ಒಂದೇ ಸಲ ಅರ್ಪಣೆ ಮಾಡಿದ್ರಿಂದ ಅಂತೇಳಿ ಔಷಧಿ ಉಪಚಾರವನ್ನು ಗೋಪಾಲನಿಗೆ ಮಾಡ್ತಾರೆ. ಸೊ ಗೌರಿಗಿರಿಯವರು ಅವರ ಇಹಲೋಕವನ್ನು ತ್ಯಜಿಸ್ತಾರೆ. ಯಾವ ರೀತಿ ತ್ಯಜಿಸ್ತಾರೆ ಅಂದರೆ, ಅವರ ಈ ಸ್ವ ಇಚ್ಛೆಯಿಂದ ತ್ಯಜಿಸ್ತಾರೆ. ಅಂದರೆ ಅವ್ರ ಮಗನ್ನ ಕೇಳ್ತಾರೆ,
ನಾಳೆ ಯಾವ ದಿನ ಅಂತ. ನಾಳೆ ಚಂದ್ರಭಾಗ ಬೌಡ ಅಂದರೆ ಒರಿಸ್ಸಾದಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂತಹ ಮಂಗಳಕರವಾದಂತಹ ದಿನ ಅದು. ಸೊ ಆ ದಿನದಲ್ಲಿ ನಾನು ದೇಹವನ್ನು ತ್ಯಜಿಸ್ತೀನಿ ಅಂತೇಳಿ ತನ್ನ ಮಗ ಗೋಪಿನಾಥಗಿರಿಗೆ ಹೇಳ್ತಾರೆ. ನೀವು ಎಲ್ಲ ಬಂಧು ಬಾಂಧವರು ಸ್ನೇಹಿತರನ್ನು ಕರೆಸಿ ಎಲ್ಲರನ್ನು ನೋಡಬೇಕು ಅಂತೇಳಿ. ಆ ದಿನ ಬಂದು ಎಲ್ಲ ಸ್ನೇಹಿತರು, ಊರಿನ ಜನರು ರಾತ್ರಿ ಎಲ್ಲ ಸಂಕೀರ್ತನೆಯನ್ನು ಮಾಡ್ತಾರೆ. ಬೆಳಗ್ಗೆ ಸ್ನಾನವನ್ನು ಮುಗಿಸಿ ಗೋಪಾಲನ ದರ್ಶನವನ್ನು ಮಾಡಿ ಅವರ ಆಸ್ತಿಗೆ ಏನಿದೆ ಅದನ್ನು ತಯಾರು ಮಾಡಿ ಅವರೇ ಆಗಿದ್ದವರೇ ಅವರ ಪ್ರಾಣವನ್ನು ತ್ಯಜಿಸ್ತಾರೆ. ಸೊ ಗೌರಿಗಿರಿಗೆ 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಗೋಪಿನಾಥಗಿರಿ, ಜಗನ್ನಾಥಗಿರಿ ಮತ್ತು ದೀನಬಂಧುಗಿರಿ. ಮತ್ತು ಹೆಣ್ಮಕ್ಳು ಪಟದೇವಿ ಮತ್ತು ಹಳೇದೇವಿ. ಸೊ ಗೋಪಿನಾಥಗಿರಿ ಕೂಡ ನರೋತ್ತಮ ದಾಸ ಠಾಕೂರರ ಆವಿರ್ಭಾವದ ದಿನದಂದು ದೇಹ ತ್ಯಾಗ ಮಾಡ್ತಾರೆ. ಅದಾದಮೇಲೆ ಅವರ ತಮ್ಮ ಜಗನ್ನಾಥಗಿರಿಯವರು ಕೂಡ ಅವರ ದೇಹ ತ್ಯಾಗವನ್ನು ಮಾಡ್ತಾರೆ. ಮತ್ತು ಗೋಪಾಲನ ಅದು ಸೇವೆಯನ್ನು ಯಾರು ಒಪ್ಪಿಸ್ಕೊಳ್ತಾರೆ ಅಂದರೆ ಗೋಪಿನಾಥಗಿರಿಯವರ ಮಗ ಘನಶ್ಯಾಮಗಿರಿಯವರು ವಹಿಸ್ಕೊಳ್ತಾರೆ. ಸೊ ಇಲ್ಲಿಗೆ ಈ ಅಧ್ಯಾಯ ಮುಗೀತು. 4ನೇ ಅಧ್ಯಾಯ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬ್ರಜಬಂಧು ಮಣಿಕ್ ಅವ್ರ ಬಗ್ಗೆ. ಯಾರಿದು ಬ್ರಜಬಂಧು ಮಣಿಕ್? ಮತ್ತು ಅವ್ರ ಬಗ್ಗೆ ನಾವು ತಿಳ್ಕೊಬೋದು. ಇದು ಆ್ಯಕ್ಚುಲಿ ಮೇಯ್ನ್ ಚಾಪ್ಟರು ನಮಗೆ. ಸೊ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜಯ.